ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಚ್ಚುವಾಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಕಾಳುಮೆಣಸಿನ ಬಳ್ಳಿ ಸ್ವಲ್ಪ ಎಲ್ಲೋ ಆಗ್ತಾ ಇದೆ. ಕೆಲವೊಂದಷ್ಟು ಬಳ್ಳಿಗಳು ಅಂದರೆ ಎಲ್ಲ ಅಲ್ಲ, ಒಂದು 100ರಲ್ಲಿ ಒಂದು 3-4 ಬಳ್ಳಿ ಸ್ವಲ್ಪ ಎಲ್ಲೋ ಆಗ್ತಾ ಇದೆ. ಸ್ವಲ್ಪ ಈಗ ಚಳಿಗಾಲ ಬಿತ್ತಲ್ಲ, ಸ್ವಲ್ಪ ಆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಇವತ್ತು ಸ್ಪ್ರೇ ಮಾಡೋಣ ಅಂತ ತೋಟಕ್ಕೆ ಬಂದಿದ್ದೀವಿ. ನಾವು ಇವತ್ತು ಯಾವ ಔಷಧಿ ಸ್ಪ್ರೇ ಮಾಡ್ತೀವಿ ಮತ್ತು ಎಲ್ಲೋ ಆಗಿದ್ದ ಬಳ್ಳಿಗಳು ಹೇಗಿರುತ್ತೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅಪ್ಡೇಟ್ ಕೊಡ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ. ನೀವು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಈ ಕಾಳುಮೆಣಸಿಗೆ ಮೇಯ್ನ್ ದೊಡ್ಡ ಪ್ರಾಬ್ಲಮ್ ಅಂದರೆ ಎಲ್ಲೋ ಡಿಸೀಸು. ಈ ಸೊರಗು ರೋಗ ಏನಿದೆ ಅದೇ ಸಾಧಾರಣವಾಗಿ ಎಲ್ಲ ಕಡೆಯೂ ಪ್ರಾಬ್ಲಮ್ಮು. ನೀವು ಕೆಲ ಕಡೆ ದೊಡ್ಡ ಎಸ್ಟೇಟ್ಗಳಲ್ಲಿ ನೀರೇ ನಿಲ್ಲೋದಿಲ್ಲ, ಅಂಥ ಪ್ಲೇಸಲ್ಲಿ ಸಹ ಇಂಥ ಕಾಯಿಲೆಗಳು ಬರುತ್ತೆ. ಕೆಲವೊಂದು ಬಳ್ಳಿಗಳು ಒಳ್ಳೇದಿರಲ್ಲ, ಹಾಗಾಗಿ ಆ ಪ್ರಾಬ್ಲಮ್ಗಳು ಬರುತ್ತೆ. ಕೆಲವೊಂದೊಂದು ನಮ್ಮಿಂದನೇ ಬರುತ್ತೆ. ಕೆಲವೊಂದು ಗಿಡದ ಬುಡದಲ್ಲಿ ನೀರು ನಿಲ್ಲೋದು ಹೀಗೆಲ್ಲ ಆಗಿ ಬೇರು ಕೊಳ್ತೋದಾಗ ಆ ರೀತಿ ಆಗುತ್ತೆ. ಸ್ನೇಹಿತರೆ, ಈ ಟೈಮಲ್ಲಿ ಸೊರಗು ರೋಗದ ಸಿಂಪ್ಟಮ್ಸ್ ಕಾಣೋದು ಜಾಸ್ತಿ. ಯಾಕಪ್ಪ ಅಂದರೆ ನೀವು ಮಳೆಗಾಲದಲ್ಲೇ ಅದು ಆ್ಯಕ್ಚುಲಿ ಆ ಕಾಯಿಲೆ ಅಟ್ಯಾಕ್ ಆಗಿರುತ್ತೆ. ಆದರೆ ನಿಮಗೆ ಮಳೆಗಾಲದಲ್ಲಿ ಎಲ್ಲೂ ಕಾಣೋದಿಲ್ಲ. ಯಾಕಪ್ಪ ಅಂದರೆ ಬುಡದಲ್ಲಿ ಇರೋ ಬೇರು ಪ್ರಾಬ್ಲಮ್ ಆಗಿದ್ರೂ ನೀವು ಮರಕ್ಕೆ ಹಂಬಿಸಿದ್ದಾಗ ಮರದಲ್ಲಿರುವ ಬೇರುಗಳು ಅದು ಪೋಷಕಾಂಶಗಳನ್ನ ಕೊಡ್ತಾ ಇರುತ್ತೆ. ಹಾಗಾಗಿ ನಿಮಗೆ ಬುಡದಲ್ಲಿರೋ ಬೇರು ಹಾಳಾಗಿದ್ದರೂ ನಿಮಗೆ ಅಷ್ಟು ಬೀಳಲ್ಲಿ ಏನು ಪ್ರಾಬ್ಲಮ್ ಗೊತ್ತಾಗೋದಿಲ್ಲ, ಬೀಳು ಹಸಿರಾಗೇ ಇರುತ್ತೆ. ನೀವೀಗ ಚಳಿಗಾಲ ಬೇಸಿಗೆಗಾಲ ಬಂದ ತಕ್ಷಣ ಏನಾಗುತ್ತಪ್ಪ ಅಂದರೆ ಆ ಮರನೂ ಡ್ರೈ ಆಗುತ್ತೆ. ಆಗ ಮರಗಳು ಡ್ರೈ ಆದಾಗ ಏನಾಗುತ್ತೆ ಅಂದರೆ ಮರಕ್ಕೆ ಅಂಟ್ಕೊಂಡಿದ್ದ ಬೇರೆ ಏನಿರುತ್ತೆ ಅದರಲ್ಲಿಕ್ಕೆ ಯಾವುದೇ ಒಂದು ಪೋಷಕಾಂಶಗಳಾಗಲಿ ನೀರಾಗಲಿ ಸಿಗೋದಿಲ್ಲ. ಆಗ ಏನಾಗುತ್ತೆ, ಬಳ್ಳಿ ಮೇಲಿಂದ ಡ್ರೈ ಆಗ್ತಾ ಬರುತ್ತೆ, ಫುಲ್ ಎಲ್ಲೋ ಆಗ್ತಾ ಬರುತ್ತೆ. ಸಾಧಾರಣವಾಗಿ ಹೆಚ್ಚಿನವ್ರು ಏನಪ್ಪ ಮಾಡಿದ್ದಾರೆ ಅಂದರೆ ಈ ಟೈಮಲ್ಲಿ ಕಾಯಿಲೆ ಅಟ್ಯಾಕ್ ಆಗುತ್ತೆ ಅಂತ ಮಾಡಿರ್ತಾರೆ. ಆದರೆ ಈ ಟೈಮಲ್ಲಿ ಕಾಯಿಲೆ ಅಟ್ಯಾಕ್ ಆಗಿರಲ್ಲ. ಹೆಚ್ಚಾಗಿ ಮಳೆಗಾಲದಲ್ಲೇ ಕಾಯಿಲೆ ಅಟ್ಯಾಕ್ ಆಗಿರೋದು. ಅದರ ಸಿಂಪ್ಟಮ್ಸ್ ಕಾಣಿಸೋದು ಮಾತ್ರ ಈ ಟೈಮಲ್ಲಿ. ಬನ್ನಿ, ಈಗ ನಾನೀಗ ಕಾಯಿಲೆ ಅಟ್ಯಾಕ್ ಆಗಿರೋ ಬಳ್ಳಿನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ನಾನು ಹಿಂದಿನ ವೀಡಿಯೋದಲ್ಲಿ ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ ಇದ್ರ ಬಗ್ಗೆನೇ. ಆದರೆ ಈ ಸಲ ನಾನು ಕಾಳುಮೆಣಸಿಗೆ ಮತ್ತೆ ಸ್ಪ್ರೇ ಮಾಡಲಿಕ್ಕಿದೆ. ಅದ್ರ ಬಗ್ಗೆ ಮತ್ತೆ ನಿಮಗೊಂದು ಅಪ್ಡೇಟ್ ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಕೆಲವರು ನೋಡಿರ್ಬೋದು, ಆದರೆ ಹೆಚ್ಚಿನವರು ಇನ್ನೂ ಕೆಲವರೆಲ್ಲ ನೋಡಿರಲ್ಲ ನನ್ನ ವೀಡಿಯೋನ. ಹಾಗಾಗಿ ನಿಮಗೊಂದು ಅಪ್ಡೇಟ್ ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ವೀಕ್ಷಕರೇ ನೋಡಿ, ನಿಮಗೆ ಎಲ್ಲೋ ಆಗಿದ್ದ ಬಳ್ಳಿ ಈ ರೀತಿ ಕಾಣುತ್ತೆ. ಇದು ನೋಡಿ, ಸಾಧಾರಣವಾಗಿ 70% ಪ್ರಾಬ್ಲಮ್ ಆಗಿದೆ ಈ ಬಳ್ಳಿಗೆ. 70%ಗಿಂತನೂ ಜಾಸ್ತಿ ಕಾಯಿಲೆ ಅಟ್ಯಾಕ್ ಆಗಿದೆ. ನೋಡಿ, ಈ ಬಳ್ಳಿಗೂ ಸ್ವಲ್ಪ ಎಲ್ಲೋ ಇಶ್ಯೂ ಇದೆ. ಇದನ್ನು ಮೊದಲು ತೋರಿಸಿದ್ನಲ್ಲ, ಆ ಬಳ್ಳಿಗೆ ಪ್ರಾಬ್ಲಮ್ ಆದಷ್ಟು ಈ ಬಳ್ಳಿಗೆ ಆಗಿಲ್ಲ. ಇದು ಒಂದು 50% ಒಳಗಡೆ ಇದೆ. ಇಂಥ ಬಳ್ಳಿನ 100% ರೆಡಿ ಮಾಡ್ಬೋದು. ನೀವು 60%ಗಿಂತ ಜಾಸ್ತಿ ಅಟ್ಯಾಕ್ ಆಗಿರೋ ಬಳ್ಳಿಗಳನ್ನು ನಾವು ಗ್ಯಾರಂಟಿ ಹೇಳಲಿಕ್ಕಾಗೋದಿಲ್ಲ. ಸ್ಪ್ರೇ ಕೊಟ್ಟು ನೋಡೋದು 50-50, ಅದು ಬಂದರೆ ಬಂತು, ಹೋದರೆ ಹೋಯ್ತು. ಆದರೆ ನೀವು 60% ಒಳಗಡೆ ಇರೋ ಬಳ್ಳಿಗಳನ್ನ ಖಂಡಿತವಾಗಿ ಉಳಿಸ್ಕೊಳ್ಬೋದು, ನಾನು ಮಾಡಿರೋ ಮೆಥಡನ್ನು ಮಾಡಿದರೆ. ಈ ಬೀಳಿನ ಬೇರುಗಳಲ್ಲಿ ಏನು ಗಂಟುಗಳಾಗಿರುತ್ತೆ, ಪೋಷಕಾಂಶಗಳನ್ನು ಸರಿಯಾಗಿ ಹೀರ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಬಳ್ಳಿಗಳು ಡಲ್ ಆಗ್ತಾ ಹೋಗುತ್ತೆ ದಿವಸ ಕಳೆದಾಗೂ. ನೋಡಿ, ನಾ ಹೇಳ್ದಾಗೆ ನೋಡಿ, ಈ ರೀತಿ ಬೇರುಗಳಿರುತ್ತೆ ನೋಡಿ. ಈ ರೀತಿ ಬೇರಲ್ಲಿ ಪೋಷಕಾಂಶಗಳು ಹೋಗ್ತಾ ಇರುತ್ತೆ. ಕೆಳಗಡೆದು ಬೇರು ಪ್ರಾಬ್ಲಮ್ ಆದರೂ ಮೇಲ್ಗಡೆ ಬಳ್ಳಿಲಿರುವ ಬೇರುಗಳಿಂದ ಪೋಷಕಾಂಶಗಳು ಹೋಗ್ತಿರುತ್ತೆ. ಯಾವಾಗ ಈ ಮರ ಡ್ರೈ ಆಗ್ತಾ ಬರುತ್ತೆ, ಈಗ ಚಳಿ ಮತ್ತು ಬಿಸಿಲು ಬಿದ್ದಾಗ ಡ್ರೈ ಆಗ್ತಾ ಬರುತ್ತೆ, ಆಗ ನಿಮಗೆ ಗಿಡದ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ನಿಧಾನಕ್ಕೆ ಎಲ್ಲೋ ಆಗ್ತಾ ಬರುತ್ತೆ. ಸ್ನೇಹಿತರೆ ನೋಡಿ, ಹಿಂದಿನ ಸಲ ಈ ಬಳ್ಳಿ ಫುಲ್ ಎಲ್ಲೋ ಇಶ್ಯೂ ಆಗಿತ್ತು. ಇದು ನಾನು ಹೋದ ಸಲ ಒಂದು 2 ಸ್ಪ್ರೇ ಅಥವಾ 3 ಸ್ಪ್ರೇ ಕೊಟ್ಟಿದ್ದೆ. ಅದು ಕೊಟ್ಟ ಮೇಲೆ ನೋಡಿ, ಈ ಬಳ್ಳಿನಲ್ಲಿ ಎಲ್ಲೋ ಇಶ್ಯೂ ಇಲ್ಲ, ಫುಲ್ಲು ಗ್ರೀನಿಶ್ ಬಂದಿದೆ. ಈ ಸಲ ಯಾವುದು ಕಾಯಿಲೆಗಳು ಕಾಣಿಸ್ತಾ ಇಲ್ಲ. ನೀವು ಹಾಗಂತ ಹೋದ ವರ್ಷ ಯಾವ್ದು ಬಂದಿತ್ತು ಆ ಬಳ್ಳಿಗಳನ್ನು ನೆನ್ಪಿಟ್ಕೊಂಡು ಈ ವರ್ಷವೂ ಒಂದು ಸಲ ಈ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಸ್ಪ್ರೇ ಮಾಡಲಿಕ್ಕೆ ಬೇರೆ ಮಿಕ್ಸಿಂಗ್ ಹೇಳಿದ್ದೆ. ಈ ಸಲ ನಾನು ಮತ್ತೊಂದು ಮಿಕ್ಸಿಂಗ್, ನಿಮಗೆ ಸುಲಭದ ಮಿಕ್ಸಿಂಗ್ ಹೇಳಿದ್ದೀನಿ. ಹೋದ ಸಲ ಏನಪ್ಪ ಅಂದರೆ ಒಂದು 2-3 ಹಾಕಬೇಕಿತ್ತು ಮಿಕ್ಸಿಂಗಿಗೆ. ಈ ಸಲ ನಿಮಗೆ ಒಂದೇ ಹಾಕಿದರೆ ಸಾಕು ಸ್ಪ್ರೇ ಮಾಡಲಿಕ್ಕೆ. ಇನ್ನು ಡ್ರಿಂಚಿಂಗ್ ಮಾಡಬೇಕು. ಪ್ರತಿ ಗಿಡಗಳಿಗೂ ನಾನು ಹೇಳಿದ ಗಿಡಗಳಿಗೆ ಡ್ರಿಂಚಿಂಗ್ ಮಾಡಬೇಕು. ಡ್ರಿಂಚಿಂಗ್ ಯಾವ ಟೈಪ್ ಅಂತ ಮತ್ತೆ ಹೇಳ್ತೀನಿ. ಈಗ ಜಸ್ಟ್ ನಾನು ಸ್ಪ್ರೇ ಮಾಡೋದು ಫಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ನಾನು ಸ್ಪ್ರೇಗೆ ಇದು ಇಟ್ಕೊಂಡಿದ್ದೀನಿ, ರ್ಯಾಡಮಿಲ್ ಗೋಲ್ಡ್ ಅಂತ. ತುಂಬ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಇದೆ ಮಾತ್ರ. ಇದರಲ್ಲಿ ಏನೇನಿದೆ ನೋಡೋದಾದರೆ ಮೆಟಲಾಕ್ಸಿಲ್ 4% ಇದೆ, ಮ್ಯಾಂಕೋಸಬ್ 64% ಇದೆ. ಇದೇ 2 ಮೇಯ್ನ್ ಇದಕ್ಕೆ ಕಾಳುಮೆಣಸಿಗೆ.
ನೀವು ಇದೊಂದೇ ಸ್ಪ್ರೇ ಮಾಡಿದರೆ ಸಾಕು. ಸ್ಪ್ರೇಗೆ ಮತ್ತೇನೂ ಹಾಕೋದು ಬೇಡ, ಬರೀ ಇದೊಂದೇ ಸಾಕಾಗುತ್ತೆ. ನೀವು ಇದರಲ್ಲಿ ಎಂಡೋಫಿಲ್ನೋ ಕಂಪ್ನಿಯವ್ರದ್ದು ಬರುತ್ತೆ, ಇದೇ ಪರ್ಸೆಂಟೇಜ್ ಬರುತ್ತೆ. ನಾನಿದು ರ್ಯಾಡಮಿಲ್ ಗೋಲ್ಡ್, ಸಾಧಾರಣವಾಗಿ ನನಗೆ ರ್ಯಾಡಮಿಲ್ ಗೋಲ್ಡ್ ಒಂಥರ ಹಿಡಿಸಿಬಿಟ್ಟಿದೆ, ಹಾಗಾಗಿ ನಾನು ರ್ಯಾಡಮಿಲ್ ಗೋಲ್ಡೇ ಸ್ಪ್ರೇ ಮಾಡ್ತಾ ಇದ್ದೀನಿ ಒಂದು ಸುಮಾರು ವರ್ಷದಿಂದ. ಹೋದ ವರ್ಷ ಒಂದು, ಹಿಂದಿನ ವರ್ಷ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಬೇರೆ ಹಾಕಿದ್ದೆ. ನಾನು ಸುಮಾರು 4-5 ವರ್ಷದಿಂದ ಇದೇ ಸ್ಪ್ರೇ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಅದಕ್ಕಿಂತ ಇದ್ರ ಒಳಗಡೆ ಇರೋ ಪೌಡ್ರ್ ನೋಡಿ, ಈ ರೀತಿ ಪ್ಯಾಕ್ ಇರುತ್ತೆ. 1 kg ಪೌಚು. ನೀವು ಒಂದು ಡ್ರಮ್ಮಿಗೆ ಅರ್ಧ kg ಹಾಕಿದರೆ ಸಾಕಾಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ಈ ರೀತಿ ಪೌಚು 10 ಪೌಚ್ ಇರುತ್ತೆ. ನೀವು ಮಳೆ ಏನಾರು ಬರುತ್ತೆ ಅಂತ ಕಂಡ್ರೆ ನೀವು ಬೇಕಾದರೆ ಗಮ್ ಹಾಕೊಳ್ಬೋದು. ಮಳೆದು ಏನು ಇದಿಲ್ಲ ಅಂತ ಆದರೆ ನೀವು ಗಮ್ ಏನೋ ಯೂಸ್ ಮಾಡೋದು ಬೇಡ. ನೀವು ಎಲೆಗಳಿಗೆ ಮೇಲ್ಗಡೆಯಿಂದ ಹೇಗೆ ಹೊಡಿತೀರಿ, ಕೆಳಗಡೆಯಿಂದನೂ ಅಷ್ಟೇ ಕ್ಲೀನಾಗಿ ಹೊಡಿಬೇಕಾಗತ್ತೆ. ನೀವು ಇದು ಏನು ಬಕೆಟಿಗೆಲ್ಲ ಹಾಕಿ ಕರಗಿಸಿ ಹಾಕಬೇಕಂತ ಇಲ್ಲ, ಡೈರೆಕ್ಟಾಗಿ ಡ್ರಮ್ಮಿಗೆ ಹಾಕಿ ಹಾಗೆ ಕರಡಿದ್ರೆ ಒಂದು 1 ನಿಮಿಷ 2 ನಿಮಿಷದಲ್ಲೇ ಫುಲ್ಲು ಪ್ಲಾಸ್ಟಿಕ್ ರೀತಿ ಕಾಣೋದು ಇದೆಲ್ಲದು ಮೆಲ್ಟ್ ಆಗಿ ಪೌಡ್ರ್ ರೀತಿಯೇ ಆಗ್ಬಿಡುತ್ತೆ. ಕರಗಿದ ಮೇಲೆ ಅರ್ಧ ಡ್ರಮ್ಮು ಮತ್ತೆ ನೀರು ತುಂಬಿಸ್ಕೊಂಡು ಫುಲ್ ಮಾಡಿಕೊಂಡ್ರೆ ಆಗ ಸಹಿ. 200 ಲೀಟ್ರ್ ನೀರಿಗೆ ನಿಮಗೆ ಅರ್ಧ kg ನೋಡಿ ಹಾಕಿ ಪೌಚ್ ಎಲ್ಲ ಕರಗಿ ಕ್ಲೀನಾಗಿ ಪೌಡ್ರ್ ರೂಪಕ್ಕೆ ಬಂತು. ಅದು ಕ್ಲೀನಾಗಿ ಈಗ ಪೌಡ್ರ್ ಎಲ್ಲ ಕರಗಿ ಲಿಕ್ವಿಡ್ ಟೈಪ್ ಆಯಿತು. ವೀಕ್ಷಕರೇ, ನಾನು ಯಾವ ಮೆಥಡ್ ಫಾಲೋ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಮೆಥಡ್ ಫಾಲೋ ಮಾಡಿ ಬೇಕಾದ್ರೆ ರಿಸಲ್ಟ್ ಕಂಟ್ರೋಲ್ ಮಾಡ್ಕೊಳ್ಬೋದು. ಇಲ್ಲ ನೀವು ಹೆಚ್ಚಿನ ಮಾಹಿತಿನ ಬೇಕಾದ್ರೆ ಕೃಷಿ ಇಲಾಖೆ ಅಥವಾ ಔಷಧ ಅಂಗಡಿಗಳಲ್ಲಿ ವಿಚಾರಿಸಿದರೆ ಇದ್ರ ಬಗ್ಗೆ ನಿಮಗೆ ಕ್ಲೀನಾಗಿ ಡೀಟೇಲ್ಸ್ ಕೊಡ್ತಾರೆ. ಇಲ್ಲಿ ನಾನು ಯಾವ ಮೆಥಡ್ ಫಾಲೋ ಮಾಡ್ತಿದ್ದೀನಿ ಅಂತ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ನನಗಂತೂ ರಿಸಲ್ಟ್ ಇದೆ ನೋಡಿ. ಕೊನೆಯದಾಗಿ ಈ ಕಲರ್ ಬಂದಿದೆ ನೋಡಿ. ಬಳ್ಳಿಗೆ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ. ಎಲೆಯ ಕೆಳಭಾಗದಲ್ಲೂ ಕ್ಲೀನಾಗಿ ಥಂಡಿ ಆಗಬೇಕು, ಮತ್ತು ಮೇಲ್ಗಡೆಯಿಂದನೂ ಥಂಡಿ ಆಗಬೇಕು. ಆದಷ್ಟು ಕೆಳಗಡೆಯಿಂದ ಕ್ಲೀನಾಗಿ ಸ್ಪ್ರೇ ಆಗಬೇಕಾಗತ್ತೆ. ನಾವು ಇಷ್ಟು ಮಾಡಿದರೆ ಸಾಧಾರಣವಾಗಿ ನಾನು ಹೇಳ್ದಾಗೆ 50%ಇಂದ 60% ಕಾಯಿಲೆ ಬಂದಿರೋ ಬಳ್ಳಿಗಳನ್ನು ಉಳಿಸ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಬಂದಿದ್ರೆ ಈಗ ಒಂದು 70% ಮೇಲೆ ಎಲ್ಲ ಇದ್ದರೆ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಎಲೆಗಳೆಲ್ಲ ಆಲ್ಮೋಸ್ಟ್ ಉದ್ರಿ ಹೋಗಿರುತ್ತೆ. ನಾವು ಸ್ಪ್ರೇ ಮಾಡಿದರೆ ಎಲೆಗಳೇ ಇರಲ್ಲ ಅದಕ್ಕೆ, ಹಾಗಾಗಿ ಅದು ಹೇಳಲಿಕ್ಕೆ ಬರಲ್ಲ. ನೀವು ಅದೇ 50-60% ಒಳಗಡೆ ಇದ್ದರೆ ಖಂಡಿತ ಉಳಿಸ್ಕೊಳ್ಬೋದು. ನೀವು ಏನಪ್ಪ ಅಂದರೆ ಈಗ ವರ್ಷಕ್ಕೆ ಒಂದು 2ರಿಂದ 3 ಸ್ಪ್ರೇ ಕೊಡಬೇಕಾಗತ್ತೆ. ಇದು 1.5 ತಿಂಗಳು ಮೊದಲು ಕೊಡಬೇಕಿತ್ತು. ನಾವು ಮಿನಿಮಮ್ ಕಾಳುಮೆಣಸು ಕುಯ್ಯಲಿಕ್ಕಿಂತ 3 ತಿಂಗಳು ಮೊದಲು ಸ್ಪ್ರೇ ಕೊಡಬೇಕು. ನಾನು ಕಾಳುಮೆಣಸು ಕುಯ್ಯಲಿಕ್ಕಿಂತ 3 ತಿಂಗಳು ಮೊದಲು ಯಾಕೆ ಸ್ಪ್ರೇ ಕೊಡಬೇಕು ಅಂತ ಹೇಳಿದೆ ಅಂದರೆ, ಕಾಳುಮೆಣಸು ನಾವು ಏನೇ ಸ್ಪ್ರೇ ಮಾಡಿದರೂ 3 ತಿಂಗಳ ನಂತರ ಅದ್ರದ್ದು ಸ್ಪ್ರೇದ ಅಂಶ ಯಾವುದು ಇರಲ್ಲ. ನಾವು ರಫ್ತು ಮಾಡಿದಾಗ ಕೆಲವೊಂದು ಸಲ ರಿಜೆಕ್ಟ್ ಮಾಡ್ತಾರೆ. ನಾವು ಔಷಧಿ ಹೊಡೆದಿರುವ ಅಂಶ ಏನಾದ್ರು ಕಾಳುಮೆಣಸಿನಲ್ಲಿ ಕಂಡು ಬಂದರೆ. ನಂದು ಆಲ್ಮೋಸ್ಟು ಇನ್ನೂ 1.5 ತಿಂಗಳು ಮೊದಲೇ ಹೊಡಿಬೇಕಿತ್ತು. ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಯಿತು. ನಾನು ವರ್ಷನೂ ಇಷ್ಟರ ಒಳಗೆ ಹೊಡೆದಿರ್ತಿದ್ದೆ ನಾನು. ಇನ್ನೊಂದು ರೌಂಡು ನೀವು ಕಾಳುಮೆಣಸನ್ನು ಕುಯ್ದಾದ್ಮೇಲೆ ನೀರು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ನೋಡಿ, ಆ ಟೈಮಲ್ಲಿ ನೀವು ಹೊಡೆದ್ರೆ ಸಾಕು. ಸಾಧಾರಣವಾಗಿ 2 ರೌಂಡ್ ಸಾಕಾಗುತ್ತೆ. ಅಂಥ ಭಾರಿ ಹೆಚ್ಚು ಇದ್ದರೆ ಇನ್ನೊಂದು ರೌಂಡ್ ಎಕ್ಸ್ಟ್ರಾ ಹೊಡಿಬೋದು. ಕಾಳುಮೆಣಸಿಗೆ ಬರೀ ಸ್ಪ್ರೇ ಮಾಡಿದರೆ ಸಾಕಾಗಲ್ಲ, ಇದು ಡ್ರಿಂಚಿಂಗು ಮಾಡಬೇಕು. ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಡ್ರಿಂಚಿಂಗ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ಪ್ರೇ ಎಷ್ಟು ಮುಖ್ಯನೋ ಡ್ರಿಂಚಿಂಗು ಅಷ್ಟೇ ಮುಖ್ಯ. ನಾವು 2 ಮಾಡಿದ್ರೆ ಮಾತ್ರ ಕಾಳುಮೆಣಸು ಬಳ್ಳಿ ಉಳಿಯುತ್ತೆ. 1 ಮಾಡಿ ಕಾಳುಮೆಣಸು ಬಳ್ಳಿ ಉಳಿಲಿಲ್ಲ ಅಂದರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.